ಟು ಸ್ವಾದ್ ಕಿಚನ್. ಇವತ್ತು ನಾವು ಹೆಲ್ದಿ ಆಗಿರುವಂಥ ಹಾಗೆ ಶುಗರ್ ಪೇಷಂಟ್ಸ್ಗೆ ಹೇಳಿ ಮಾಡಿಸಿದಂಥ ಮೆಂತೆ ಚಟ್ನಿ ಪುಡಿ ಮಾಡೋಣ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಮೆಂತೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಒಣ ಕೊಬ್ಬರಿ, ಒಣಮೆಣಸು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡುವ ವಿಧಾನ: ಒಂದು ಪಾತ್ರೆನ ಇಟ್ಕೊಳ್ಳಿ. ಇದು ನಾವೇನು ಡ್ರೈ ಐಟಮ್ಸ್ನ ತೋರಿಸಿದ್ವಿ ಅದೆಲ್ಲನೂ ಫಸ್ಟು ರೋಸ್ಟ್ ಮಾಡ್ಕೋಬೇಕು. ಈಗ ಫಸ್ಟ್ ನಾವು ಒಂದು ಮುಷ್ಟಿಯಷ್ಟು ಮೆಂತೆ ತಗೊಳ್ಳೋಣ. ಒಂದು ಮುಷ್ಟಿ ಮೆಂತೆ ಹಾಕ್ಕೊಂಡ್ರೆ ನಿಮಗೆ 1 ತಿಂಗಳು ಬಂದುಬಿಡತ್ತೆ. ಸೊ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ, ಒಂದು ಮುಷ್ಟಿ ಇಟ್ಕೊಳ್ಳಿ. ಈಗ ನಾನು ಒಂದು ಮುಷ್ಟಿ ಮೆಂತೆ ತಗೊಂಡು ನೀಟಾಗಿ ಅದು ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡ್ತೀನಿ. ಅಕಸ್ಮಾತ್ ನಿಮಗೆ ಬೇಕಿದ್ದರೆ ತುಪ್ಪ ಹಾಕ್ಕೊಂಡು ನೀವು ಕರ್ಕೋಬೋದು. ಸ್ಮೆಲ್ಲು ಹಾಗೆ ಘಮ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ತುಪ್ಪ ಆ್ಯಡ್ ಮಾಡಿದ್ದೀನಿ. ಬಟ್ ಇದು ಆಪ್ಷನಲ್, ನೀವು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ತುಪ್ಪ ಹಾಕೊಂಡಾದ್ಮೇಲೆ 1-2 ನಿಮಿಷ ಕೆಂಪಗಾಗೋ ತನಕ ರೋಸ್ಟ್ ಮಾಡ್ತಾ ಇರಿ. ಅದಾದ ನಂತರ ಒಂದು ತಟ್ಟೆಗೆ ಆ ಮೆಂತೆ ನಾವೇನು ರೋಸ್ಟ್ ಮಾಡಿದ್ವಿ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದಾದಮೇಲೆ ಒಣ ಕೊಬ್ಬರಿನ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ ಹೋಳು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಅರ್ಧ ಹೋಳು ಒಣ ಕೊಬ್ಬರಿ ಇದ್ದರೆ ಸಾಕು. ಅದನ್ನು ಚಿಕ್ಕದಾಗಿ ಹೆಚ್ಕೊಂಡು ಈ ಥರ ರೋಸ್ಟ್ ಮಾಡ್ಕೊತಿದ್ದೀನಿ. ಆವಾಗಲೇ ನಾವೇನು ತುಪ್ಪ ಹಾಕಿದ್ವಿ ಅದೇ ಸಾಕು. ಅಕಸ್ಮಾತ್ ನಿಮಗೇನಾದರೂ ತುಪ್ಪ ಬೇಕಿದ್ದರೆ ನೀವು ಹಾಕ್ಕೋಬಹುದು, ಬಟ್ ಬೇಡ, ಅಷ್ಟೇ ಸಾಕು. ನಾವು ಏನಕ್ಕೆ ತುಪ್ಪ ಹಾಕಿದ್ದು ಅಂದರೆ ಮೆಂತೆ ಘಮ ಬರಲಿ ಅಂತ ಹೇಳಿ. ಇದಕ್ಕೆಲ್ಲ ತುಪ್ಪ ಆಪ್ಷನಲ್. ಈಗ ನೀಟಾಗಿ ಬಾಡಿಸ್ಕೊಳ್ಳಿ. ಒಣ ಕೊಬ್ಬರಿ ಕೆಂಪಗಾಗಿ ರೋಸ್ಟ್ ಆಗಬೇಕು, ಅಲ್ಲಿ ತನಕ ಬಾಡಿಸ್ಕೊಳ್ಳಿ. ಅದೇ ಟೈಮಿಗೆ ಬೆಳ್ಳುಳ್ಳಿನ ಆ್ಯಡ್ ಮಾಡಬೇಕು. ಇಲ್ಲಿ ನಾನು 2 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, 2 ಫುಲ್ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದರದ್ದು ಸಿಪ್ಪೆ ಸಮೇತ ಹಾಕಿದ್ದೀನಿ, ಸಿಪ್ಪೆ ಬಿಚ್ಚಿಲ್ಲ. ಅದನ್ನು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಂಡಿದ್ದೀನಿ. ಈಗ ಅದನ್ನು ಕೂಡ ಆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಅದಾದ ನಂತರ ಒಣಮೆಣಸನ್ನು ಹಾಕ್ಕೊಂಡಿದ್ದೀನಿ. ಒಂದು 10-12 ಒಣಮೆಣಸು ತೊಗೊಂಡಿದ್ದೀನಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಇಲ್ಲಿ ನಾನು ಬ್ಯಾಡಗೆ ಮೆಣಸು ತೊಗೊಂಡಿದ್ದೀನಿ. ಇಲ್ಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ರೋಸ್ಟ್ ಆಗಬೇಕು, ಕಟುಮ್ ಅಂತ ಅನ್ನಬೇಕು ಒಣಮೆಣಸು. ಹಾಗಾಗಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಸ್ವಲ್ಪ ಆಪ್ಷನಲ್. ನಿಮಗೆ ಬೇಕಿದ್ದರೆ ನೀವು ಎಲ್ಲನೂ ಡ್ರೈ ರೋಸ್ಟ್ ಮಾಡಿ ನೀವು ಮಿಕ್ಸ್ ಮಾಡ್ತೀನಿ ಅಂದ್ರೂ ಓಕೆ, ತೊಂದರೆ ಇಲ್ಲ. ಸೊ ಇದೆಲ್ಲ ನೀವು ಏನಕ್ಕೆ ತಿನ್ಬೋದು ಅಂತ ಅಂದರೆ, ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ಈ ಮೆಂತೆ ಚಟ್ನಿ ಪುಡಿನ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಅದು ಬಿಟ್ಬಿಟ್ಟು ಚಪಾತಿಗೆ, ರೊಟ್ಟಿಗೆ, ತಾಲಿಪಟ್ಟಿಗೆ, ಈ ಥರ ಎಲ್ಲದಕ್ಕೂ ನೀವು ತಿನ್ಬೋದು. ತುಂಬ ಹೆಲ್ದಿ, ಮತ್ತು ಶುಗರ್ ಪೇಷಂಟ್ಸಿಗಂತೂ ತುಂಬಾ ಹೆಲ್ದಿ ಇರುತ್ತೆ. ಅದಾದಮೇಲೆ ನಾನಿಲ್ಲಿ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ನಾನು ಏನಕ್ಕೆ ಇಡ್ಲಿಕ್ಕೆ ಹಾಕ್ಕೊಂಡೆ ಅಂತ ಅಂದರೆ, ನೀವಿವಾಗ ಮಿಕ್ಸಿ ಮಾಡಿದಾಗ ಅಂಟ್ಕೊಂಡು ಬಿಡತ್ತೆ ಹುಣಸೆಹಣ್ಣು. ಹಾಗಾಗಿ ಒಂದು ಸ್ವಲ್ಪ ರೋಸ್ಟ್ ಆಗಲಿ ಅಂತ ಹೇಳಿ ಪ್ಯಾನ್ ಮೇಲಿಟ್ಟು ರೋಸ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಇವಾಗ ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಇದು ಅಷ್ಟೂ ಐಟಮ್ಸ್ನ ಮಿಕ್ಸಿಗೆ ಹಾಕ್ಕೋಬೇಕು. ಇದಷ್ಟು ಐಟಮ್ನ ಹಾಕ್ಕೊಂಡು ಆದಮೇಲೆ ಸಾಲ್ಟ್ ಹಾಕ್ಕೋಬೇಕು, ನಿಮ್ಮ ರುಚಿಗೆ ತಕ್ಕಷ್ಟು. ಅದಾದಮೇಲೆ ಒಂದು
ಚೂರು ಬೆಲ್ಲನ ಹಾಕೋಬೇಕು. ಇದಿಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಈ ಥರ ಆಗುತ್ತೆ ಪುಡಿ. ನಿಜವಾಗ್ಲೂ ತುಂಬಾ ಹೆಲ್ದಿ. ಶುಗರ್ ಪೇಷಂಟ್ಸಿಗೆ ದಿನ 1 ಸ್ಪೂನ್ ತಿಂದುಬಿಟ್ರೆ ಸಾಕು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.